ಹಾಯ್ ಹಾಲ್, ಗುಡ್ ಮಾರ್ನಿಂಗ್ ಡಿಯರ್ಸ್. ನಿನ್ನೆ ನೈಟೇ ಕಿಚನ್ನ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದು ಸಾರಿ ನಾನು ಸ್ಟವ್ ಮತ್ತು ಸೆಲ್ಫೆಲ್ಲ ಈ ರೀತಿಯಾಗಿ ಒಣಬಟ್ಟೆನಲ್ಲಿ ಮತ್ತೊಂದು ಸಾರಿ ಒರೆಸ್ಕೊಬಿಡ್ತೀನಿ. ಆ ರೀತಿ ಒರೆಸಿ ಅಡುಗೆ ಮಾಡಿದ್ರೇ ನನಗೂ ಸ್ವಲ್ಪ ಸಮಾಧಾನ. ಏಕೆಂದರೆ ಜಿರಳೆ ಹಲ್ಲಿ ಎಲ್ಲ ಓಡಾಡಿದ್ರೂ ಅದ್ರದ್ದು ಕಸ ಪಿಕ್ಕಿ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಜಸ್ಟ್ ಈ ರೀತಿಯಾಗಿ ಒರೆಸ್ಕೊಳ್ತೀನಿ. ಇದನ್ನು ಒರೆಸ್ಕೊಂಡಿದ್ದ ನಂತರ ಒಂದು ಲೋಟ ಬಿಸಿನೀರ ಕಾಯಿಸಿ ಕುಡಿದು ಆಮೇಲೆ ತಿಂಡಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಲೋಟ ಬಿಸಿನೀರು ಕೂಡ ಕುಡಿಲಿಕ್ಕೆ ಅಂತ ಹೇಳಿ ಕಾಯಿಸ್ಕೊಂಡೆ. ನಾನು ಬಿಸಿನೀರು ಕುಡಿದು ತರಕಾರಿನೆಲ್ಲ ತೆಗೆದಿಟ್ಟಿದ್ದೀನಿ, ಏನೆಲ್ಲ ಬೇಕು ಅಂತ ಹೇಳಿ ಪಲಾವ್ ಮಾಡಲಿಕ್ಕೆ. ತರಕಾರಿ ಮನೆಯಲ್ಲಿ ಒಂದು ವಾರಕ್ಕಾಗುವಷ್ಟು ತಂದಿದ್ದರು, ಹಾಗಾಗಿ ತರಕಾರಿ ಜಾಸ್ತಿ ಇರೋದ್ರಿಂದ ತರಕಾರಿ ಪಲಾವನ್ನೇ ಮಾಡಿಬಿಡೋಣ ಅಂತ ಹೇಳಿ ಅದಕ್ಕೆ ಇದನ್ನೆಲ್ಲ ತಗೊಂಡಿದ್ದೀನಿ. ಈಗಾಗಲೇ ನಾನು ನಿಮಗೆ ಪಲಾವನ್ನ ಶೇರ್ ಮಾಡಿದ್ದೆ, ಬಟ್ ಇದು ಗ್ರೀನ್ ಪಲಾವ್ ಮಾಡೋಣ ಅಂತ ಹೇಳಿ ಸೊಪ್ಪುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅದು ಗ್ರೀನ್ ಕಲರ್ ಬರಲಿ ಅಂತ ಹೇಳಿ ಗ್ರೀನ್ ಪಲಾವನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ಮಕ್ಳಿಗೂ ಯಜಮಾನ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಗ್ರೀನ್ ಬರಲಿಕ್ಕೆ ಅಂತ ಹೇಳಿ ಇಲ್ಲಿ ಪಾಲಕ್ ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ. ಮಸಾಲೆಗೆ ಕಾಯಿ, ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ. ತರಕಾರಿನ ಒಂದು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ನೌಕೋಲು, ಕ್ಯಾರೆಟು, ಬೀನ್ಸ್ ಇಷ್ಟು ತಗೊಂಡಿದ್ದೀನಿ. ಮಸಾಲೆಗೆ ಅಂತ ಹೇಳಿ ಒಗ್ಗರಣೆ ಮಾಡಲಿಕ್ಕೆ ಸೋಂಪು, ಸ್ಟಾರ್ ಹೂವು, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಕಲ್ಲುವು, ಏಲಕ್ಕಿ, ಇದು ಒಂದು ಮರಾಠಿ ಮೊಗ್ಗು, ಇದು ಕಪ್ಪು ಏಲಕ್ಕಿ. ಇದಿಷ್ಟನ್ನು ಒಗ್ಗರಣೆಗೆ ಅಂತ ಹೇಳಿ ತಗೊಂಡಿದ್ದೀನಿ. ತರಕಾರಿನೆಲ್ಲ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ತೊಳೆಯೋಕೆ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಕೂಡ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಒಗ್ಗರಣೆಗೆ ಅಂತ ಹೇಳಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರಲ್ಲಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಇದ್ರ ಜೊತೆಗೇ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡು ಕಾದ್ಮೇಲೆ ನಾನು ಮಸಾಲೆ ಸಾಮಗ್ರಿಗಳನ್ನ ತಗೊಂಡಿದ್ನಲ್ವ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅದನ್ನೆಲ್ಲ ಮೊದಲು ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಈರುಳ್ಳಿನೂ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗೋದ್ರಲ್ಲಿ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಮತ್ತು ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಪುದೀನ ಸೊಪ್ಪನ್ನು ಹಾಕಿ ಮತ್ತೆ ರುಬ್ಕೊಂಡೆ, ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ಮತ್ತೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡೆ. ಈ ರೀತಿಯಾಗಿ ಬಂದೈತೆ, ನೋಡ್ತಾ ಇರ್ಬೋದು ಕಲರು. ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು. ಅದು ಹಸಿ ಸ್ಮೆಲ್ ಹೋದ ನಂತರ ರುಬ್ಬಿದಂಥ ಮಸಾಲೆನ, ಗ್ರೀನ್ ಮಸಾಲೆನ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗಿದ ನಂತರ ಇದಕ್ಕೆ 2 ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಕಾಳು ನೆನೆಸಿಟ್ಟಿದೆ, ಅದರಲ್ಲಿ ಒಂದು ಸ್ವಲ್ಪ ಬಟಾಣಿನ ನನ್ನ ಕೈಲಿ ಒಂದು ಇಡೀ ಆಗುವಷ್ಟು ಬಟಾಣಿನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈ ಬಟಾಣಿನ ಸ್ವಲ್ಪ ಫ್ರೈ ಆಗೋದ್ರಲ್ಲೇ ತರಕಾರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿ, ಬಟಾಣಿ ಎಲ್ಲ ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಆಗಿ ಒಂದು ಸ್ವಲ್ಪ ಬೇಯಬೇಕು. ಮತ್ತು ಇದಕ್ಕೆ ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೇ ಟೈಮಲ್ಲಿ ಒಂದು ಸ್ವಲ್ಪ ಹುರಿದ್ಬಿಟ್ಟು ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮಸಾಲೆಗೆಲ್ಲ ಮಿಕ್ಸ್ ಮಾಡಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ನಲ್ವ, ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಬೇಗ ಬೆಂದ್ಬಿಡುತ್ತೆ ಅಂತ ಹೇಳಿ ಈಗ ನೀರು ಕಾಯಿಸ್ಕೊಂಡಿದ್ದೆ ಕೆಟಲಲ್ಲಿ. ಕಾಯಿಸಿದಂಥ ನೀರನ್ನು ಅಕ್ಕಿ ಕ್ವಾಂಟಿಟಿಗೆ ಡಬಲ್ ಕ್ವಾಂಟಿಟಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣನ್ನು ಕೂಡ ಒಂದು ನಿಂಬೆಹಣ್ಣನ್ನ ರಸ ತೆಗೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರೈಸ್ಗೆ. ಈ ಟೈಮಲ್ಲೇ ಉಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಒಂದು ಕುದಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾತ್ರ ತಗೊಳ್ತಾ ಇದ್ದೀನಿ. ಒಂದು ಕುದಿ ಬಂದು ನಾವು ಲಿಡ್ಡು ಕ್ಲೋಸ್ ಮಾಡೋದ್ರಿಂದ ಕುಕ್ಕರ್ನಲ್ಲಿ ರೈಸು ತಳ ಹಿಡಿಯಲ್ಲ, ಚೆನ್ನಾಗಿರುತ್ತೆ. ನಾವು ರೈಸ್ ಹಾಕಿ ನೀರು ಹಾಕಿ ತಕ್ಷಣವೇ ಮುಚ್ಚಬಾರ್ದು. ಇದು ಒಂದು ನಿಮಗೆ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಅನ್ನ ಒಂದು ಕುದಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡಿದ್ರೆ ಈ ರೀತಿಯಾಗಿ ಉದುದ್ರಾಗಿ ರೈಸ್ ಚೆನ್ನಾಗಿ ಬರುತ್ತೆ. ಒಂದೇ ಸಿಟಿ ಸಾಕು. ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ, ಇದು ಬೆಳಗಿನ ತಿಂಡಿಗೆ ಅಂತ. ಅಷ್ಟರಲ್ಲಿ ಅಮ್ಮ ಕೂಡ ರೆಡಿಯಾಗಿ ಬಂದಿದ್ಲು. ಅವಳಿಗೆ ಕಲರ್ ಡ್ರೆಸ್ ಇತ್ತು ಸ್ಕೂಲಿಗೆ. ಅವಳು ಕಲರ್ ಡ್ರೆಸ್ಸಿಗೆ ನನ್ನದು ಓಲೆ ಇತ್ತು, ಅದನ್ನು ಮ್ಯಾಚಿಂಗ್ ಅಂದ್ಬಿಟ್ಟು ಅವಳು ಗೋಲ್ಡ್ ಹಾಕಿದ್ಲಲ್ವ, ಅದಕ್ಕೇನೆ ಸಿಗಾಕ್ಸ್ಕೊಂಡು ಇದನ್ನು ಬಂದಿದ್ಲು. ನೋಡು ಮಮ್ಮಿ, ನನ್ನ ಓಲೆ ನೋಡು ಅಂತ ತೋರ್ಸೋಕ್ಕೆ ತಂದಿದ್ಲು. ನಾನು ಏನಿದು ಈ ರೀತಿ ಬಂದಿದ್ದಾಳೆ, ಗೋಲ್ಡ್ದು ಏನಾರ ತೆಗೆದ್ಬಿಟ್ಲಾ, ಕಟ್ ಮಾಡಿದ್ಲಾ ಅಂತ
ನೋಡ್ತಾ ಇದೆ. ಬಟ್ ಅವಳು ಕಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅವಳು ನನಗೆ ತೋರ್ಸೋಕ್ಕೆ ಅಂತ ಆ ರೀತಿ ನೋಡಿ ನಾನು ತೋರಿಸಿ ಯಾವ ರೀತಿ ಹಾಕ್ಕೊಂಡಿದ್ದಿ ಅಂತ ಕೇಳಿದೆ ಅವಳನ್ನ. ಇದರಲ್ಲಿ ರಿಂಗ್ ಇತ್ತಲ್ಲ ಅವಳು ಓಲೆನಲ್ಲಿ, ಆ ರಿಂಗಿಗೆ ಆ ಇಯರ್ ರಿಂಗ್ಸ್ದ ಆ ಕಡ್ಡಿ ಹಾಕ್ಕೊಂಡು ಬಂದಿದ್ದಾಳೆ. ಈ ಥರ ತಗ್ಲಾಕೊಂಡಿದ್ದಾಳೆ. ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಿಚ್ಚಿಟ್ಬಿಡೋಕು ಇದೆಲ್ಲ ಹಾಕೋಬಿಡ್ದು ನೀನು ಅಂತ ಹೇಳಿದೆ ಅವಳಿಗೆ. ಅವಳು ತೆಗೆದಿಟ್ಬಿಟ್ಲು. ಅಕ್ಕ ಬೈತಾಳೆ ಅಂತ ಹೇಳಿದ್ದಕ್ಕೆ ನಾನು ಕೂಡ ತಿಂಡಿ ಆದಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಒಂದೆರಡು ಬ್ಲೌಸು ಅಲ್ಲೇ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೆ. ಅದೆಲ್ಲ ವೇಸ್ಟೆಲ್ಲ ಇನ್ನೂ ತೆಗ್ದಾಕಿಲ್ಲ, ಅದನ್ನೆಲ್ಲ ತೆಗ್ದಾಕ್ತೀನಿ. ಸಿದ್ದಮ್ಮ ಮಲ್ಕೊಂಡಿದ್ದಾಳೆ. ಮ್ಯಾಗಿ ಅಮ್ಮ ಹತ್ರ ಬಂದು ನಿಂತ್ಕೊಂಡಿದ್ದಾಳೆ. ಅವಳು ಏನು ಮಾಡ್ತಾಯಿದ್ದಾಳೆ ಅಂತ ನೋಡಲಿಕ್ಕೆ. ನೆಕ್ಸ್ಟ್ ನಾನು ಇದೆಲ್ಲ ತೆಗ್ದಾದ್ಮೇಲೆ ಒಂದು 3 ಬ್ಲೌಸು ಕೂಡ ಸ್ಟಿಚ್ ಮಾಡಿದ್ದೆ. ಅದನ್ನು ಅವ್ರು ಬಂದಿದ್ದರು ಮನೆ ಹತ್ರ ತೊಗೊಂಡೋಗ್ಲಿಕ್ಕೆ ಅಂತ ಹೇಳಿ, ಅದನ್ನು ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೆ. ಐರನ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಐರನ್ ಮಾಡಿ ಅವರಿಗೆ ಬ್ಲೌಸ್ನ ಕೊಡ್ತಾಯಿದ್ದೀನಿ. ಇದು ಒಂದು ನಾರ್ಮಲ್ ಬ್ಲೌಸೇ. ಇದು ಒಬ್ಬರು ಅಜ್ಜಿ ಬ್ಲೌಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆ ಪಕ್ಕದಲ್ಲೇ ಇದ್ದರು, ಅವ್ರಿಗೆ ಹೊಲ್ದಿರೋಂಥ ಅಜ್ಜಿ ಬ್ಲೌಸ್ ಇದು. ಮತ್ತು ಇನ್ನೊಂದು ಸ್ಯಾರಿ ಬ್ಲೌಸ್ ಹೊಲ್ದಿದ್ದೀನಿ. ಇದು ನಮ್ಮ ಅಮ್ಮನಿಗೆ ಅಂತ ಹೇಳಿ ಹೊಲ್ದಂಥ ಬ್ಲೌಸು. ನಮ್ಮಮ್ಮ ಸ್ಯಾರಿ ಕೊಟ್ಟು ತುಂಬ ದಿನ ಆಗಿತ್ತು. ಆ ಬ್ಲೌಸ್ ಐರನ್ ಮಾಡ್ತಾ ಇದ್ನಲ್ವ, ಐರನ್ ಬಾಕ್ಸ್ ಹೀಟ್ ಆಗಿದ್ದರಿಂದ ಇದ್ರ ಜೊತೆಲೆ ಐರನ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಇದನ್ನು ಕೂಡ ಹಾಗೆ ಐರನ್ ಮಾಡಿ ಇಟ್ಕೊಳ್ತಾ ಇದೆ. ಅಮ್ಮಂದು ಕೂಡ ಸ್ಟಿಚ್ ಮಾಡಿ ಐರನ್ ಮಾಡಿ ಇಟ್ಟಿದೆ. ಮತ್ತೊಂದು ಬ್ಲೌಸು ನಿಮಗೆ ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ, ಮಿಷಿನ್ ಮೇಲೆ ಇಟ್ಟಿದೆ. ಇದು ಹೊಲಿಬೇಕು, ಸ್ಟಿಚ್ ಮಾಡಬೇಕು ಅಂತ ಹೇಳಿ. ಆ ಬ್ಲೌಸು ಕೂಡ ಇಲ್ಲಿ ಸ್ಟಿಚ್ ಮಾಡಿದ್ದಾಗಿತ್ತು. ಇದನ್ನು ಕೂಡ ಐರನ್ ಮಾಡಿ ತೆಗೆದಿಟ್ಬಿಟ್ಟೆ, ಊರಿಗೆ ಹೋಗ್ಬೇಕಾದ್ರೆ ಎತ್ಕೋಗೋಣ ಅಂತ ಹೇಳಿ. ಇಷ್ಟು ಬ್ಲೌಸು 3 ಬ್ಲೌಸನ್ನ 2 ದಿನದಲ್ಲಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಆ ಕ್ಲಿಪ್ನ ಇಲ್ಲಿ ಹಾಕಿದ್ದೀನಿ ನೋಡಿ. ಹೊರಡ್ತಾ ಇದ್ದೀನಿ ಫಂಕ್ಷನ್ಗೆ ಅಂತ ಹೇಳಿ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಇದು ಬಂದು ಎಲ್ ಸೈಜು. ದುಪ್ಪಟ್ಟ ನೋಡಿ ಎಷ್ಟು ದೊಡ್ಡದಾಗಿದೆ, ಡಿಸೈನು ಕೂಡ ಚೆನ್ನಾಗಿದೆ. ಮತ್ತು ಪ್ಯಾಂಟ್ ಬಂದು ಪ್ಲೇನ್ ಪ್ಯಾಂಟ್. ಇದು ಟಾಪಿಗೆಲ್ಲ ಫ್ಲವರ್ ಇದೆ, ಪ್ಯಾಂಟ್ ಪ್ಲೈನು, ಬಟ್ಟೆ ಮಾತ್ರ ಸೂಪರಾಗೈತೆ. ಈ ಡ್ರೆಸ್ ನೇಮ್ ಬಂದು ಆಸ್ಟಿನ್ ಅಂತ ಹೇಳಿ ನೋಡಿ. ಇದ್ರ ಪ್ರೈಸು 1700 ಇದೆ. ಚೆನ್ನಾಗಿದೆ ಕ್ಲಾತು. ಮತ್ತು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಈ ಇಯರಿಂಗ್ ಕೂಡ ಹಾಕ್ಕೊಂಡಿದ್ದೀನಿ. ಅಮ್ಮು ಇದನ್ನೇ ಹಾಕೋ ಮಮ್ಮಿ ಅಂತ ಕೊಟ್ಟಲು, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿದೆ, ತುಂಬಾ ಚೆನ್ನಾಗೈತೆ. ಒಂದು ಸಾರಿ ನೀವು ನಿಜವಾಗ್ಲೂ ತಗೊಂಡು ಹಾಕೊಂಡ್ರೇ ಗೊತ್ತಾಗುತ್ತೆ. ನಾನು ಸ್ಯಾರಿ ತಂದಿದ್ನಲ್ವ, ಸ್ಯಾರಿ ಬಿಸ್ನೆಸ್ಗೆ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಡ್ರೆಸ್ ಕೂಡ ತಂದಿದ್ದೆ. ಅದರಲ್ಲಿ ಈ ಡ್ರೆಸ್ಸನ್ನ ನಾನು ಒಂದು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ, ನಿಮಗೆ ವೇರ್ ಮಾಡಿ ತೋರಿಸೋಣ ಅಂತ. ಇದು ಎಲ್ ಸೈಜು ನನಗೆ ಕರೆಕ್ಟಾಗಿದೆ. ತುಂಬ ಚೆನ್ನಾಗಿದೆ ಬಟ್ಟೆ, ಟ್ರೈ ಮಾಡಿ ಡಿಯರ್ಸ್. ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ನಾನು ಕಾಲೇಜ್ ಹತ್ರ ಹೋಗಬೇಕಾಗಿತ್ತು. ನಾನು ಕಾಲೇಜ್ ಹತ್ರ ಹೊರಟ್ವಿ. ಮೀಟಿಂಗ್ ಇದೆ, ಪೇರೆಂಟ್ಸ್ ಮೀಟಿಂಗು, ಬನ್ನಿ ಅಂತ ಹೇಳಿದರು. ಆದರೆ ನಾನು ಅವ್ರು ಹೇಳಿದ ದಿನ ಹೋಗೋಕ್ಕಾಗಿಲ್ಲ. ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೋಗಬೇಕಾದ್ರೆ ನಾನು ಹೋಗೋದ್ರಲ್ಲಿ ಸ್ಕೂಲಲ್ಲಿ ಫಂಕ್ಷನ್ ನಡೀತಾಯಿತ್ತು. ಶಿಕ್ಷಕರ ದಿನಾಚರಣೆ ನಡೆಯೋದ್ರಿಂದ ಅವರು ಫಂಕ್ಷನ್ ಮಾಡಿ ಕಾಲೇಜ್ನೂ ಕೂಡ ಬಿಟ್ಬಿಟ್ಟಿದ್ರು. ನನಗೆ ಈ ವಿಷಯ ಗೊತ್ತಿಲ್ಲ. ನನ್ನ ಫೋನ್ ಮಾಡಿದ್ಲು. ನಾವು ಅಲ್ಲಿಗೆ ಹೋದ ತಕ್ಷಣ ಒಂದು ಅರ್ಧ ದಾರಿಗೆ ಹೋಗಿದ್ವಿ. ಆಗ ಫೋನ್ ಮಾಡಿದ್ಲು ನಾನು, ನೀನು ಅಲ್ಲೇ ಇರು, ನಾವು ಬಂದ್ವಿ ಅಂತ ಹೇಳಿದೆ. ನೋಡಿ ಅಲ್ಲಿ ಕಾಯ್ತಾ ಇದ್ದಾಳೆ, ವೆಯ್ಟ್ ಮಾಡ್ತಾಯಿದ್ಲು. ನಾವು ಅಲ್ಲಿ ಹೋದ್ವಿ. ನನ್ನ ಕಾಲೇಜಿದ್ದೇನೆ ಬರ್ತಾ ಇದ್ದಾಳೆ. ಅವಳನ್ನೂ ಕೂಡ ಕರ್ಕೊಂಡು ನಮ್ಮ ಜೊತೆನೇ ಹೊರಟ್ವಿ. ಕಾಲೇಜ್ ಮುಗಿಸ್ಕೊಂಡು ಅಂದರೆ ಬೆಂಗಳೂರಿಗೆ ಬರ್ತಾಯಿದ್ದೀವಲ್ವ, 2 ಕೆಲಸ ಮುಗಿಸ್ಕೊಬಿಡೋಣ. ಒಂದು, ನನ್ನ ಕಾಲೇಜಲ್ಲಿ ಅವರು ಟೀಚರ್ಸ್ ಹತ್ರ ಮಾತಾಡೋಣ. ಹಾಗೆ ನಮ್ಮ ಅತ್ತೆ ಮಗಳ ಮನೆಗೆ ಹೋಗಬೇಕಾಗಿತ್ತು. ಅವರು ಸ್ಯಾರಿ ಕೇಳಿದರು, ಕೊಟ್ಬಿಟ್ಟು ಬರೋಣ, 2 ಕೆಲಸ ಮುಗಿಯುತ್ತೆ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಅರ್ಧ ತಾರೀಕು ಬರಬೇಕಾದ್ರೆ ಈ ರೀತಿ ಆಯ್ತಲ್ವ, ಅದಕ್ಕೆ ನನ್ನನ್ನು ಕೂಡ ಕರ್ಕೊಂಡು, ಸರಿ ಏನು ಮಾಡೋಕ್ಕಾಗಲ್ಲ ಆಯಿತು ಅಂತ ಹೇಳಿ ಗೌತಮ್ ಕೂಡ ಅವಳಿಗೆ ನನಗೆ ಮತ್ತೊಂದು ಸಾರಿ ಗಾಡೀಲಿ ಕೂತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನೀನು ಹೇಳೋದಲ್ವಮ್ಮ, ಬರ್ತೀವಿ ಅಂತ ಗೊತ್ತಿತ್ತು ತಾನೇ ನಿನಗೆ, ಈ ರೀತಿ ಇದೆ, ಫಂಕ್ಷನ್ ಇದೆ, ಬರಬೇಡಿ ಅಂತ ಹೇಳ್ಬೇಕಲ್ವಾ, ಹೋಗಲಿ ಬಿಡು, ಇವತ್ತು ಟೀಚರ್ಸ್ ಡೇ ಮಾಡ್ದಲ್ಲ, ನಿಮ್ಮ ಟೀಚರ್ಸ್ಗೆ ಏನು ಗಿಫ್ಟ್ ಕೊಟ್ಟೆ, ಏನು ವಿಶ್ ಮಾಡಿದೆ ಅಂತ ಕೇಳ್ತಾಯಿದ್ರು ಅವಳನ್ನ. ಅವಳೇನು ಮಾತಾಡಲಿಲ್ಲ, ರೆಸ್ಪಾನ್ಸೇ ಮಾಡಲೇ ಇಲ್ಲ. ಆ ಕಡೆ ತಿರ್ಕೊಂಡು ಸುಮ್ಮನೆ ಕೂತಿದ್ಲು. ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಆ ಕಡೆ ತಿರ್ಕೊಂಡ್ಳು, ನನ್ನ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾನು ಕೂಡ ಕೇಳಿದೆ, ಹೇಳೋದಲ್ವ, ನಾನು ಫೋನ್ ಮಾಡಬೇಕಲ್ವ ಇಂಥ ವಿಷಯ ಎಲ್ಲ ಇದ್ದಾಗ, ಅಷ್ಟು ದೂರದಿಂದ ಬರಬೇಕು, ನೀನು ಹೇಳಿದರೆ ಇನ್ನೊಂದು ದಿನ ಬರ್ತಾಯಿದ್ವಿ, ಇವತ್ತು ವೇಸ್ಟಾ, ಮತ್ತು ಇನ್ನೊಂದು ದಿನ ಬರಬೇಕಾ ಕಾಲೇಜ್ ಹತ್ರ,
ಹೇಳೋಕ್ಕಿಲ್ವ ಅಂತ ನಾನು ಅದೇ ಮಾತನ್ನೇ ಹೇಳ್ತಾಯಿದ್ದೆ. ಆದರೆ ಅವಳು ಬೇಜಾರು ಮಾಡ್ಕೊಳ್ಳಿ ಬಿಡಿ, ಮಕ್ಳಿಗೂ ಸ್ವಲ್ಪ ತಿಳುವಳಿಕೆ ಇರಬೇಕು. ನಗ್ತಾ ಇದ್ದಾಳೆ ಅವಳು. ನಾನು ವಾಯ್ಸ್ ಕೊಡ್ತಾ ಇದ್ದೀನಲ್ವ, ಅವಳು ನಗ್ತಾ ಇದ್ದಾಳೆ, ಯಾಕಮ್ಮ ಎಲ್ಲ ಹೇಳ್ತೀಯ ಅಂತ ಹೇಳಿ. ಈ ಟ್ರಾಫಿಕ್ಗಳ ಮಧ್ಯ ಹೋಗೋದು ಅಂದರೆ ಬೇಜಾರೇ ಅನಿಸುತ್ತಪ್ಪ. ನಿಜವಾಗ್ಲೂ ಬೆಂಗಳೂರಲ್ಲಿರೋರು ಯಾವ ಥರ ಈ ಟ್ರಾಫಿಕಲ್ಲಿ ಜೀವನಗಳು ಮಾಡ್ತಾರೋ. ಬೆಂಗಳೂರು ಅಂದರೆ ಇಷ್ಟನೇ, ಆದರೆ ಟ್ರಾಫಿಕ್ ಅಂದರೆ ಕಷ್ಟ ಸ್ವಲ್ಪ. ಏನೆಲ್ಲ ಫೇಸ್ ಮಾಡ್ಬೋದು ಬೆಂಗಳೂರಲ್ಲಿ, ಟ್ರಾಫಿಕ್ನ ಫೇಸ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ಟ್ರಾಫಿಕ್ ನಿಂತಿದ್ದು ಹೋಗ್ತೀವಿ, ಬಟ್ ಅಲ್ಲಿ ನಿಂತ್ಕೊಳ್ಳೋ ಆ ಸಮಯ ಇದೆಯಲ್ವಾ, ಆವಾಗ ನಮ್ಮ ಮನಸ್ಸಲ್ಲಿ ಉಂಟಾಗುವಂಥ ಯೋಚನೆ, ಮಾತುಗಳು, ಆವಾಗ ನಾವೇನೆಲ್ಲ ಬೈಕೊಳ್ತೀವಿ, ಮಾತಾಡ್ತೀವಿ, ಅದನ್ನು ಬೇಡ ಅಂತ ಅಂದ್ಕೊಂಡೆ ಅಷ್ಟೇ. ಹಾಗೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ಆಟೋ ನೋಡಿದ್ವಿ, ಹೊಸ ಆಟೋ ಬಿಟ್ಟಿದ್ದಾರೆ ಅಂತ ತೋರಿಸಿದ್ರು. ಈ ಹೊಸ ಆಟೋ ಏನಪ್ಪ ಇದು ಡಿಫ್ರೆಂಟು ಹಳೆ ಆಟೋಗೂ ಹೊಸ ಆಟೋಗೂ ಅಂದರೆ, ನೋಡಿ ಹೊಸ ಆಟೋ ಇಷ್ಟು ಚೆನ್ನಾಗಿ ಪ್ಯಾಕಾಗಿ ಬಂದಿದೆ ಪಿಕಪ್ಪಾಗಿ ಅಂತ ಹೇಳಿ ನೋಡ್ತಾ ಇದ್ವಿ. ನೋಡಿ ಹಳೆ ಆಟೋದಲ್ಲಿ ಮಳೆ ಬಂದರೆ ಆ ಕಡೆ ಈ ಕಡೆ ಸೈಡೆಲ್ಲ ನೆಂದ್ಬಿಡ್ತಾಯಿತ್ತು. ಇದು ಪೂರ್ತಿ ಕವರ್ ಆಗಿದೆ, ಚೆನ್ನಾಗಿದೆ ಅಂತ ಮಾತಾಡಿಕೊಂಡು ಅದ್ರ ಬಗ್ಗೆ ಬಂದ್ವಿ. ಚೆನ್ನಾಗಿ ಯೋಚನೆ ಮಾಡಿಕೊಂಡು ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಅತ್ತೆ ಮನೆಗೋ ಮಗಳ ಮನೆಗೆ ಹೋಗಿ ಸ್ಯಾರಿಗಳನ್ನೆಲ್ಲ ಕೊಟ್ಟು ಅಲ್ಲಿಂದ ಹೊರಟು ಬಂದ್ವಿ. ಅವ್ರ ಮನೆ ವೀಡಿಯೋದು ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಅವ್ರ ಮನೆಯಲ್ಲಿ ಇನ್ನೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ. ಆಗೋದಾಗ ಅವ್ರೇನಾರ ನನ್ನ ತೋರಿಸು ಅಂತ ಹೇಳಿದ್ರೆ ತೋರಿಸ್ತೀನಿ. ಅವ್ರ ಮನೆ, ಅವ್ರ ಫ್ಯಾಮಿಲಿ ಎಲ್ಲರನ್ನೂ ನಾನು ತೋರಿಸ್ತೀನಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋದ್ರಲ್ಲಿ ಯಜಮಾನ್ರಿಗೆ ಹುಷಾರಿರಲಿಲ್ಲ, ಜ್ವರ ಕೆಮ್ಮು ನೆಗಡಿ ಆಗಿತ್ತು. ಮನೆಗೆ ಬಂದು ಮಲಗಿದ್ರು. ಅವ್ರಿಗೆ ಸ್ವಲ್ಪ ಕಷಾಯ ಮಾಡಿಕೊಡೋಣ ಅಂತ ಹೇಳಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅವರು ಡ್ಯೂಟಿಯಿಂದ ಬರಬೇಕಾದ್ರೆ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಸೌತೆಕಾಯಿ ಎಲ್ಲ ತಂದಿದ್ದರು. ನನಗೆ ಬಜ್ಜಿ ತಿನ್ನಬೇಕು ಅನ್ನಿಸ್ತಾ ಇದೆ, ಬಜ್ಜಿ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬೆಳಗ್ಗೆ ಮೊಸರು ತುಪ್ಪ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ನಮ್ಮ ಚಿಕ್ಕಮ್ಮ ಹತ್ರ ತಗೊಂಡಿದ್ದು ತುಪ್ಪ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ ನಾಟಿ ಹಸುದು. ಅದು ಕೂಡ ಹಾಗೆ ಇಲ್ಲೇ ಬಿಟ್ಬಿಟ್ಟಿದ್ದೆ. ನಾನು ತುಂಬ ದಿನದಿಂದ ಕೇಳ್ತಾಯಿದ್ದೆ ಅವ್ರ ಹತ್ರ. ಈಗ ಸ್ವಲ್ಪ ಮಾಡಿದ್ದೀನಿ ಅಂತ ಕೊಟ್ಟರು. ಅದನ್ನೆಲ್ಲ ಇವಾಗ ಎತ್ತಿಡ್ಬೇಕು ನಾನು. ಅದನ್ನೆಲ್ಲ ಎತ್ತು ರೆಡಿ ಮಾಡ್ಕೊಳ್ತೀನಿ. ಇದರಲ್ಲಿ ಶುಂಠಿ, ಮೆಣಸು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಹಾಲು ಕಾಯಿಸಿ ಅವರಿಗೆ ಕೊಡ್ತಾಯಿದ್ದೀನಿ. ಈ ಕೆಮ್ಮು ಕಫ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳಿ, ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀವಿ ಅಷ್ಟೇ. ಇದನ್ನು ಕುಡಿದ್ರೇನು ಹೋಗ್ಬಿಡಲ್ಲ, ಆ ಗಂಟ್ಲು ಕಿರಿಕಿರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅಷ್ಟೇ ಇದನ್ನು ಮಾಡ್ಕೊಂಡು ಕುಡಿಯೋದು. ಅಂದರೆ ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಇದನ್ನು ಮಾಡ್ಕೊಬಿಡೋದಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಶರೀರದಲ್ಲಿ ಸ್ವಲ್ಪ ಗಂಟಲು ನೋವಿದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ, ನೆಗಡಿನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ. ನನ್ನ ವಾಯ್ಸು ಕೂಡ ನಿಮಗೆ ಚೇಂಜ್ ಅನ್ನಿಸ್ತಾ ಇರ್ಬೋದು, ಯಾಕಂದರೆ ನನಗೂ ಕೂಡ ಕೋಲ್ಡ್ ಆಗಿದೆ, ನೆಗಡಿ ಆಗಿಬಿಟ್ಟೈತೆ, ವಾಯ್ಸು ಚೇಂಜ್ ಆಗೈತೆ. ನೀವು ಅಬ್ಸರ್ವ್ ಮಾಡಿದರೆ ಬೇಕಂದರೆ ನೋಡಿ. ಇನ್ನು ರಾತ್ರಿ ಊಟಕ್ಕಂತ ಹೇಳಿ ಟೊಮೊಟೊ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದ ನಂತರ ಒಂದು ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ರೆಂಬೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು 5 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ. ಆ 5 ಟೊಮೊಟೊನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡು ಈ ಟೊಮೊಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಇದರಲ್ಲೇ ಸಾಂಬಾರು ರುಚಿ ಬರೋದು. ಟೊಮೊಟೊ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಟೊಮೊಟೊ ಈ ರೀತಿ ಬೆಂದರೆ ಸಾಂಬಾರು ಗಟ್ಟಿ ಕೂಡ ಬರುತ್ತೆ. ಆ ಟೊಮೊಟೊ ಬೇಯೋದ್ರಲ್ಲಿ ಬಜ್ಜಿ ಹಿಟ್ಟನ್ನ ಕಲಿಸ್ಕೊಬಿಡೋಣ. ಕಡಲೆ ಹಿಟ್ಟಿಗೆ ಬಜ್ಜಿ ಮಾಡಲಿಕ್ಕೆ ಅಂತ ಹೇಳಿ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಂದರೆ ಹಿಡ್ದಿಲ್ಲ.
ಜರಡಿ ಮಾಡ್ದೇನೆ ಹಾಗೇ, ಯಾಕಂದರೆ ಈಗ ಪ್ಯಾಕಿಂಗ್ ಆಗಿರೋವಂಥ ಪೌಡ್ರದು, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಸೋಡಾ, ಒಂದು ಚಿಟಿಕೆ ಆಗುವಷ್ಟು ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ಖಾರಕ್ಕೆ ಅಂತ ಹೇಳಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಪೌಡ್ರನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ, ಹೊರಗಡೆ ಇಟ್ಟರೆ ಸ್ವಲ್ಪ ಹುಳ ಆಗಿಬಿಡುತ್ತೆ ಬೇಗ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಆ ಒಂದು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸು. ಒಂದು 1/4 ಗಂಟೆ ನೆನೆಯಲಿಕ್ಕೆ ಬಿಡ್ತೀನಿ. 1/4 ಗಂಟೆ ಈ ರೀತಿಯಾಗಿ ಹಿಟ್ಟನ್ನು ನೆನೆಸಿದ್ರೆ ಬಜ್ಜಿ ಸ್ಮೂತಾಗಿ, ಸಾಫ್ಟಾಗಿ, ರುಚಿಯಾಗಿ ಕೂಡ ಬರುತ್ತೆ. ಆ ಬಜ್ಜಿ ಹಿಟ್ಟು ಕಲಸೋದ್ರಲ್ಲಿ ಟೊಮೊಟೊ ಕೂಡ ಸ್ವಲ್ಪ ಬೆಂದಿತ್ತು, ಮತ್ತು ಅದನ್ನು ತಿರುಗಿಸಿ ಬೇಯಲಿಕ್ಕೆ ಅಂತ ಹಾಗೆ ಇಟ್ಟೆ. ನಮ್ಮ ಮನೆಯವರು ಬಿಸಿದು ಹಾಫ್ ಬಾಯ್ಲ್ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ 2 ಮೊಟ್ಟೆ ತಂದಿದ್ದೆ, ಅವರಿಗೆ ಹಾಫ್ ಬಾಯ್ಲ್ ಮಾಡಿಕೊಡೋಣ ಅಂತ ಹೇಳಿ. ಆ ನೆಗಡಿ ಆಗಿರೋದಕ್ಕೆ ಅವರಿಗೆ ಸ್ವಲ್ಪ ಮೆಣಸು ಹೀಟಾಗುತ್ತೆ ಬೇಡ ಅಂದೆ. ಅವರಿಲ್ಲ ಬೇಕು ಹಾಕ್ಕೊಡು ಅಂತ ಹೇಳಿದ್ರು. ಅದನ್ನು ಇಟ್ಬಿಟ್ಟು ಅಷ್ಟರಲ್ಲಿ ಟೊಮೊಟೊ ಕೂಡ ಬೆಂದಿತ್ತಲ್ವ, ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಿ ಬಿಸಿನೀರು ಕಾಯಿಸಿರೋ ಅಂಥದ್ದನ್ನ ಹಾಕಿ, ಸಾಂಬಾರು ನನಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾನು ನೀರ ಹೆಚ್ಚಿಸ್ಕೊಂಡು ಮತ್ತು ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಬೇಯಲಿ ಅಂತ ಹೇಳಿ. ಅಷ್ಟರಲ್ಲಿ ಇವರಿಗೆ ಆಪಲ್ ಕೂಡ ಹಾಕ್ಕೊಟ್ಟೆ. ಅವರು ಕೂಡ ಬಿಸಿ ಬಿಸಿದು ಹಾಗೆ ತಿಂದರು. ಬಾಯಿ ನೆಗಡಿ ಆಗಿರೋದ್ರಿಂದ ಏನು ರುಚಿನೋ ಅವರಿಗೆ ಗೊತ್ತಾಗ್ತಾಯಿಲ್ಲ, ಸಪ್ಪೆ ಸಪ್ಪೆ ಹೊಡಿತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಕೇಳಿದ್ರು. ಅದಕ್ಕೋಸ್ಕರ ಮಾಡಿಕೊಟ್ಟೆ. ಅಷ್ಟರಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರು ಕೂಡ ರೆಡಿಯಾಗಿದೆ. ಈ ಸಾಂಬಾರು ಈ ಹದದಲ್ಲಿದ್ದರೆ ಸಾಕು. ಈಗ ಇದನ್ನು ಮತ್ತೊಂದು ಒಲೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೊಂದು 2 ನಿಮಿಷ ಕುದಿಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಅದೆಷ್ಟು ಒಲೆ ಮೇಲೆ ಬಾಣಲಿ ಇಟ್ಟು ಆ ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಜ್ಜಿ ಕರಿಲಿಕ್ಕೆ ಅಂತ ಹೇಳಿ. ಸಾಂಬಾರು ಕೂಡ ಅಷ್ಟರಲ್ಲಿ 1-2 ಕುದಿ ಬಂದಿದ್ದು. ಸಾಂಬಾರನ್ನು ಕೂಡ ತೆಗೆದಿಟ್ಟು ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಮುದ್ದೆಗೆ ಕಾಯಿಸಿದಂಥ ಬಿಸಿನೀರನ್ನೇ ಹಾಕ್ಕೊಂಡಿದ್ದೀನಿ, ಬೇಗ ಮುದ್ದೆ ಬಂದುಬಿಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಹಾಕಿದ್ದೀನಿ. ಅಷ್ಟರಲ್ಲಿ ಬಜ್ಜಿನೂ ಕೂಡ ಈ ಕಡೆ ಹಾಕ್ಬಿಡೋಣ ಅಂತ ಹೇಳಿ ಬಜ್ಜಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಹದವಾಗಿ ಕಾದಿತ್ತು. ನಮ್ಮ ಮನೆಯವರಿಗೆ ಎಣ್ಣೆ ತಿನ್ನಬಾರ್ದು ಅಂತ ಹೇಳಿದರು ಕೆಮ್ಮಿರೋದ್ರಿಂದ. ಆದರೂ ನಾನು ಬೇಡ ಅಂತ ಹೇಳಿದೆ, ಕೆಮ್ಮಿದೆ, ಬಜ್ಜಿ ಎಲ್ಲ ತಿನ್ನೋಕೆ ಹೋಗ್ಬಿಡಿ ಅಂತ ಹೇಳಿದೆ. ಇಲ್ಲ, ಅವರು ನನಗೆ ಬೇಕು, ಬಾಯಿ ಸ್ವಲ್ಪ ಕಹಿ ಹೊಡೆಯುತ್ತೆ, ಸಪ್ಪೆ ಸಪ್ಪೆ ಅನಿಸುತ್ತೆ, ನಾನು ತಿನ್ನಬೇಕು ಮಾಡಿಕೊಡು ಅಂತ ಕೇಳಿದ್ರು. ಸರಿ ಬಿಡಿ ಅಂತ ಹೇಳಿ ಮಾಡಿದ್ರೆ ಮನೆಯವರು ಎಲ್ಲರೂ ಕೂಡ ತಿಂತೀವಿ, ಅವರೊಬ್ಬರೇ ತಿನ್ನಲ್ಲ ಅಂತ ಹೇಳಿ ಸರಿ ಮಾಡಿಬಿಡೋಣ ಅಂತ ಹೇಳಿ ಬಜ್ಜಿ ಮಾಡಿಕೊಂಡೆ. ಈ ರೀತಿಯಾಗಿ ಹಿಟ್ಟು ನೆನೆಸಿ ಬಜ್ಜಿ ಮಾಡೋದ್ರಿಂದ ಬಜ್ಜಿ ಸಾಫ್ಟಾಗಿ ಬರುತ್ತೆ, ಗಟ್ಟಿ ಅನಿಸಲ್ಲ, ಬಿಗಿ ಅನಿಸಲ್ಲ. ಒಂದು ಸಾರಿ ಮಾಡಿ ನೋಡಿ. ಅಂದರೆ ಕಲಿಸ್ಬಿಟ್ಟು ಕಡಲೆ ಹಿಟ್ಟನ್ನ ಕಲಸಿದ ತಕ್ಷಣವೇ ಬಜ್ಜಿ ಮಾಡೋಕ್ಕೆ ಹೋಗ್ಬಾರ್ದು. ಒಂದು 1/4 ಗಂಟೆನಾದರೂ ಬಿಟ್ಟು ಆಮೇಲೆ ಮಾಡ್ಕೋಬೇಕು. ಆ ಬಜ್ಜಿ ಬೇಯೋದ್ರಲ್ಲಿ ಈ ಕಡೆ ಮುದ್ದೆಗೂ ಕೂಡ ಅದು ಉಕ್ಕು ಬಂದಿತ್ತು, ಮುದ್ದೆನೂ ಕೂಡ ತಿರುಗಿಸಿಟ್ಟೆ. ಮುದ್ದೆ ತಿರುಗಿಸೋದ್ರಲ್ಲಿ ಈ ಕಡೆ ಬಜ್ಜಿನೂ ಕೂಡ ಬೆಂದಿತ್ತು ಕರೆಕ್ಟಾಗಿ. ಒಟ್ಟೊಟ್ಟಿಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಒಂದೊಂದೇ ಮಾಡಿಕೊಂಡು ಕಾಯ್ಲಿಕ್ಕೆ ಇರೋಕ್ಕಾಗಲ್ಲ. ಈ ರೀತಿ ಎಲ್ಲ ಕೆಲಸನೂ ಬೇಗ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇಲ್ಲಿ ಅಪ್ಪ ಮಗಳು ಕೂಡ ಬಿಸಿ ಬಿಸಿ ಬಜ್ಜಿನ ಮಾತಾಡಿಕೊಂಡು ತಿಂತಾಯಿದ್ರು. ಅಮ್ಮ ಕೂಡ ಬಂದು ಅಲ್ಲೇ ಸೆಲ್ಫ್ ಮೇಲೆ ಕೂತ್ಕೊಳ್ತಾಳೆ ಅವಳು, ಅದೇ ರೀತಿ ಅವಳು ಕೂಡ ಅಲ್ಲಿ ತಿಂತಾಯಿದ್ಲು. ಅವರಪ್ಪ ಬಜ್ಜಿ ಎತ್ಕೊಂಡು ಆ ಕಡೆ ಹೋಗ್ಬಿಟ್ರು. ಇಲ್ಲೇ ತಿನ್ನಿರಿ ಎಂದೆ ನಾನು. ಇಲ್ಲ, ನೀನು ವೀಡಿಯೋದಲ್ಲಿ ತೋರಿಸ್ತೀಯ ನಾನು ತಿನ್ನೋದನ್ನ ಅಂತ ಹೇಳಿ ಆ ಕಡೆ ಹೋಗ್ಬಿಟ್ರು. ಸರಿ ಅಂತ ಹೇಳಿ ಬಜ್ಜಿನೇ ತಿನ್ಬಿಡ್ತೀನಿ, ಮುದ್ದೆ ಕೊಟ್ಬಿಡು, ಬೇಗ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಅವರಿಗೆ ಊಟನ ಈಗ ಹಾಕ್ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ಮ್ಯಾಗಿನೂ ಕೂಡ ಸಿದ್ದು ಕೂಡ ಇಬ್ಬರು ಬಂದರು, ಅವರಿಗೂ ಕೂಡ ಬಜ್ಜಿ ಕೊಟ್ಟೆ. ಡಿಯರ್ಸ್, ಇವತ್ತಿನ ಈ ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ 2 ಡೇಸ್ ಆಗಿಬಿಡುತ್ತೆ, 2 ಡೇಸ್ ಅಥವಾ 3 ಡೇಸ್ ಆಗುತ್ತೆ, ಯಾಕಂದರೆ ಕೆಲಸ ಇರೋದ್ರಿಂದ. ಆದರೂ ನಾನು ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಡಿಯರ್ಸ್, ಟೇಕ್ ಕೇರ್.